ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಒಂದು ಹೊಸ ವಿಡಿಯೋವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇದಕ್ಕಾಗಿ ನಾನು ಆರಿಸ್ಕೊಂಡಿರ್ತಕ್ಕಂಥದ್ದು ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಏಕಶ್ಲೋಕಿ ಅಂತಕ್ಕಂಥ ಸ್ತೋತ್ರ. ಇದು ಒಂದೇ ಶ್ಲೋಕ, ಹೆಸರೇ ಹೇಳೋ ಹಾಗೆ ಒಂದೇ ಶ್ಲೋಕವಿರ್ತಕ್ಕಂಥದ್ದು. ನೀವು ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಸಹ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ. ಬನ್ನಿ ಈ ಶ್ಲೋಕವನ್ನು ಕಲಿಯೋಣಂತೆ. ಕಿಂ ಜ್ಯೋತಿಸ್ತವ ಭಾನುಮಾನಹನಿಮೇ ರಾತ್ರೋ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪದರ್ಶನವಿಧೌ ಕಿಂ ಜ್ಯೋತಿರಾಖ್ಯಾಹಿ ಮೇ ಚಕ್ಷುಸ್ತಸ್ಯ ನಿಮೀಲನಾದಿಸಮಯೇ ಕಿಂ ಧೀರ್ಧಿಯೋ ದರ್ಶನೇ ಕಿಂ ತತ್ರಾಹಮತೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ. ಕಿಂ ಜ್ಯೋತಿಸ್ತವ ಭಾನುಮಾನಹನಿಮೇ ರಾತ್ರೌ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪದರ್ಶನವಿಧೌ ಕಿಂ ಜ್ಯೋತಿರಾಖ್ಯಾಹಿ ಮೇ ಚಕ್ಷುಸ್ತಸ್ಯ ನಿಮೀಲನಾದಿಸಮಯೇ ಕಿಂ ಧೀರ್ಧಿಯೋ ದರ್ಶನೇ ಕಿಂ ತತ್ರಾಹಮತೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ. ಈಗ ಈ ಶ್ಲೋಕದ ಪದವಿಭಾಗ ಹಾಗೂ ಅದರ ಅರ್ಥವನ್ನು ನೋಡೋಣಂತೆ. ಮೊದಲಿಗೆ ಪದವಿಭಾಗ. ಕಿಂ ಜ್ಯೋತಿ ತವ ಭಾನುಮಾನಹನಿಮೇ ರಾತ್ರೌ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪದರ್ಶನವಿಧೌ ಕಿಂ ಜ್ಯೋತಿ ಆಖ್ಯಾಹಿ ಮೇ ಚಕ್ಷುಃ ತಸ್ಯ ನಿಮೀಲನಾದಿಸಮಯೇ ಕಿಂ ಧೀಹಿ ಧಿಯೋ ದರ್ಶನೆ ಕಿಂ ತತ್ರಾಹಮತೋ ಭವಾನ್ ಪರಮಕಂ ಜ್ಯೋತಿ ತತ್ ಅಸ್ಮಿ ಪ್ರಭೋ. ಹೀಗೆ ಅಂತ ಪದವಿಭಾಗಗಳಿದೆ. ಬನ್ನಿ ಇದರ ಅರ್ಥವನ್ನು ನೋಡೋಣ. ಈಗ ನಾವು ಕಲಿತಾ ಇರತಕ್ಕಂಥ ಶ್ಲೋಕ ಶ್ರೀ ಶಂಕರ ಭಗವತ್ಪಾದರ ರಚನೆಗಳಲ್ಲಿ ಏಕಶ್ಲೋಕಿ ಅಂತಲೇ ಪ್ರಸಿದ್ಧವಾದಂಥ ಶ್ಲೋಕ. ಇದನ್ನು ಕೇಳ್ತಾ ಇದ್ದರೆ ಪುನಃ ಪುನಃ ಕೇಳಬೇಕು ಅನ್ನಿಸ್ತಕ್ಕಂಥ ಶ್ಲೋಕ. ಈ ಶ್ಲೋಕವನ್ನು ನಾವು ಈ ವೇದಾಂತ ಭಾರತಿಯವರು ನಡೆಸ್ತಕ್ಕಂಥ ಎಷ್ಟೋ ಸ್ತೋತ್ರ ಸಮರ್ಪಣೆಗಳಲ್ಲಿ ದೀಪ ಹಚ್ಚಬೇಕಾದ್ರೆ ಈ ಸ್ತೋತ್ರವನ್ನೇ ನಾವು ಕೇಳ್ತೀವಿ. ಹಾಗಾಗಿ ನಾವು ಇದನ್ನು ನಾವು ದೀಪ ಹಚ್ಚುವಾಗ ಹೇಳ್ತಕ್ಕಂಥ ಶ್ಲೋಕ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಇದರ ನಿಜವಾದ ಅರ್ಥವನ್ನು ನೋಡೋಕ್ಕೆ ಹೋದಾಗ ನಮಗೆ ಇದರ ಒಂದು ವಿಶೇಷತೆ ಗೊತ್ತಾಗತ್ತೆ. ಈ ಶ್ಲೋಕ ಒಂದು ಪ್ರಶ್ನೆ ಹಾಗೂ ಉತ್ತರ, ಪ್ರಶ್ನೋತ್ತರಿಯ ರೂಪದಲ್ಲಿ ಇರ್ತಕ್ಕಂಥ ಒಂದು ಶ್ಲೋಕ. ಇದರ ಉದ್ದೇಶ ಏನು ಅಂದರೆ, ಶಂಕರಾಚಾರ್ಯರಿಗೆ ತಮ್ಮ ಶಿಷ್ಯರು ತಾವು ಹೇಳಿಕೊಟ್ಟಂಥ ಪಾಠಗಳನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದಾರೆ, ಬರೀ ಬಾಯಲ್ಲಿ ಒಂದು ಮೇಲೆ ಕಾಣ್ತಕ್ಕಂಥ ಅರ್ಥವನ್ನು ಮಾತ್ರ ಅಲ್ಲ, ಅದನ್ನು ಯಾವ ರೀತಿಯಲ್ಲಿ ಜೀವನದಲ್ಲಿ ಅಳವಡಿಸ್ಕೊಂಡು ಯಾವ ರೀತಿಯಲ್ಲಿ ಆತ್ಮಜ್ಞಾನದ ಕಡೆಗೆ ತಿರುಗಿಸ್ಕೋಬಹುದು ಅಥವಾ ಆತ್ಮಜ್ಞಾನದ ಕಡೆಗೆ ಅವರ ಮನಸ್ಸು ಹೋಗ್ತಾ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಕೇಳ್ತಾರೆ. ಈ ಶ್ಲೋಕದಲ್ಲಿ ಶಂಕರ ಭಗವತ್ಪಾದರು ಫಸ್ಟು ಮೊದಲನೇದಾಗಿ ಶಿಷ್ಯನನ್ನು ಕೇಳಿಸ್ತಾರೆ. ಕಿಂ ಜ್ಯೋತಿ ತವ ಅಂದರೆ ನಿನಗೆ ಯಾವುದಪ್ಪ ಬೆಳಕು ಅಂತ ಕೇಳ್ತಾರೆ. ಶಿಷ್ಯ ತುಂಬ ಹೊತ್ತು ಯೋಚನೆ ಮಾಡ್ತಾನೆ, ಆಮೇಲೆ ಉತ್ತರ ಕೊಡ್ತಾನೆ. ಭಾನುಮಾನಹನಿಮೇ ರಾತ್ರೌ ಪ್ರದೀಪಾದಿಕಂ. ಗುರುಗಳೇ, ಹಗಲಿನಲ್ಲಿ ನನಗೆ ಸೂರ್ಯನೇ ಬೆಳಕು, ರಾತ್ರಿ ಹೊತ್ತಾದರೆ ಚಂದ್ರ, ದೀಪ ಮುಂತಾದ್ದೆಲ್ಲ ನನಗೆ ಬೆಳಕು ಅಂತ. ಆವಾಗ ಶಂಕರಾಚಾರ್ಯರಿಗೆ ಅವನು ಇಷ್ಟರ ಮಟ್ಟಿಗೆ ಹೇಳಿದಾಗ ಅವನನ್ನು ತತ್ವ ಮಾರ್ಗದಲ್ಲಿ ಇನ್ನೂ ಮೇಲಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಹಾಗಾಗಿ ಪುನಃ ಕೇಳ್ತಾರೆ,
ಸ್ಯಾದೇವಂ ರವಿದೀಪದರ್ಶನ ವಿಧೌ ಕಿಂ ಜ್ಯೋತಿ ಆಖ್ಯಾಹಿ ಮೇ. ಅಂದರೆ ಸೂರ್ಯ, ಚಂದ್ರ, ದೀಪಗಳು ಇದೆಲ್ಲ ನಮ್ಮ ಕಣ್ಣಿಗೆ ಕಾಣುತ್ತೆ. ಆದರೆ ಅದನ್ನು ಸರಿಯಾಗಿ ನೋಡಬೇಕಾದ್ರೆ, ತಿಳ್ಕೊಬೇಕಾದ್ರೆ ಯಾವುದು ಬೆಳಕು ಅಂತ ಕೇಳ್ತಾರೆ. ಅದನ್ನು ಹೇಳು ನನಗೆ ಅಂತ ಹೇಳಿದಾಗ ಶಿಷ್ಯ ಹೇಳ್ತಾನೆ, ಚಕ್ಷುಹು, ಅವುಗಳನ್ನು ನೋಡೋಕ್ಕೆ ನನಗೆ ಕಣ್ಣು ಬೇಕು. ಕಣ್ಣಿಲ್ಲದೆ ಹೋದರೆ ಸೂರ್ಯನನ್ನಾಗಲಿ ಚಂದ್ರನನ್ನಾಗಲಿ ದೀಪಗಳನ್ನಾಗಲಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಆದರೆ ಶಂಕರಾಚಾರ್ಯರು ಅಲ್ಲಿಗೆ ಬಿಡೋದೇ ಇಲ್ಲ. ಅವನನ್ನು ಕೇಳ್ತಾರೆ, ತಸ್ಯ ಅಂದರೆ ಚಕ್ಷು, ಕಣ್ಣು, ನಿಮೀಲನಾದಿ ಸಮಯ, ಅದು ಮುಚ್ಚಿಕೊಂಡಾಗ ಅಂದರೆ ನಾವು ನಿದ್ರೆ ಮಾಡುವಾಗ ಹೇಗೆ, ಕಿಂ ಹೇಗಪ್ಪ, ತಸ್ಯ ನಿಮೀಲನಾದಿ ಸಮಯ ಕಿಂ, ಅವಾಗ ಯಾವುದು ನಿನಗೆ ಬೆಳಕಾಗಿ ಕಾಣುತ್ತೆ ಅಂತ. ಅವಾಗ ಕಣ್ಣು ಮುಚ್ಚಿದಾಗಲೂ ಅಥವಾ ನಮ್ಮ ಸ್ವಪ್ನಾವಸ್ಥೆಯಲ್ಲೂ ಸಹ ಕೆಲವು ವಸ್ತು ನಮಗೆ ಗೋಚರವಾಗುತ್ತೆ. ಅಂದರೆ ಸ್ವಪ್ನದಲ್ಲಿ, ಕನಸಿನಲ್ಲಿ ನಾವೇನು ಕನಸು ಕಾಣ್ತಿರ್ತೀವೋ ಅದು ನಮ್ಮ ಎದುರಿಗೆ ಬಂದಂಗೆ ಕಾಣುತ್ತಲ್ವ, ಆ ಗೋಚರ ಇನ್ನೂ ಹೆಚ್ಚು ನಮಗೆ ಹೆಚ್ಚೊತ್ತು ನೆನಪು ಇರುತ್ತೆ. ಆಗ ಪುನಃ ಕೇಳ್ತಾರೆ, ಕಣ್ಣು ಮುಚ್ಚಿದಾಗ ಬೆಳಕು ಯಾವುದಪ್ಪ ಅಂತ. ಶಿಷ್ಯ ಯೋಚನೆ ಮಾಡಿ ಉತ್ತರ ಹೇಳ್ತಾನೆ, ಧೀಹಿ ಅಂದರೆ ಮನಸ್ಸೇ ಬೆಳಕು ಅಂತ. ಅವಾಗ ಗುರುಗಳೇನು ಮಾಡ್ತಾರೆ, ಅಲ್ಲಿಗೆ ನಿಲ್ಲಿಸೋದೇ ಇಲ್ಲ, ಅದನ್ನು ಇನ್ನೂ ಮುಂದುವರಿಸ್ಕೊಂಡು ಹೋಗ್ತಾರೆ. ಮನಸ್ಸು ಅನ್ನೋದು ತಿಳ್ಕೊಳ್ಳೋದಕ್ಕೆ ಇರತಕ್ಕಂಥ ಒಂದು ಸಾಧನ. ಹಾಗೆ ತಿಳ್ಕೊಳ್ಳೋದಕ್ಕೆ ಮನಸ್ಸಿಗೆ ಯಾವುದು ಬೆಳಕು ಅಂತ ಕೇಳ್ತಾರೆ. ಆವಾಗ ತತ್ರಾಹಂ ಭವಾನ್ ಪರಮಕಂ ಜ್ಯೋತಿ ತತ್ ಅಸ್ಮಿತ್ ಪ್ರಭೋ ಅಂತ ಹೇಳ್ತಾರೆ. ಅಂದರೆ ಮನಸ್ಸಿನಿಂದ ತಿಳಿತಾ ಇರಬೇಕಾದ್ರೆ ಸ್ವಯಂ ಜ್ಯೋತಿಯಾದಂತಹ ಆತ್ಮದಲ್ಲಿ ಬೆಳಗುವವನು ನಾನು. ಆದ್ದರಿಂದ ಎಲ್ಲ ಬೆಳಕುಗಳಿಗೂ ಬೆಳಕು ನಾನೇ, ಅಂದರೆ ನಮ್ಮ ಆತ್ಮಜ್ಯೋತಿಯೇ ಬೆಳಕು ಅಂತ. ಹೀಗಾಗಿ ಶ್ರೀ ಶಂಕರಾಚಾರ್ಯರು ಎಲ್ಲರ ಹೃದಯದಲ್ಲೂ ಸಹ ಬೆಳಗುವ ಒಂದು ಆತ್ಮಜ್ಯೋತಿಯನ್ನು, ಅಂದರೆ ಎಲ್ಲರಲ್ಲೂ ಇದೊಂದು ಆತ್ಮಜ್ಯೋತಿ ಇದೆ, ಅರಿವಂತ ಕೊಡ್ತಕ್ಕಂಥ ಒಂದು ಆತ್ಮಜ್ಯೋತಿ ಇದೆ, ಅದ್ರ ಕಡೆ ನಾವು ಪ್ರಯತ್ನ ಮಾಡಬೇಕಷ್ಟೆ. ಅದನ್ನು ತಿಳಿಸೋದಕ್ಕೋಸ್ಕರ ಒಂದೇ ಒಂದು ಪ್ರಶ್ನೆಯ ಮೂಲಕ ಇಡೀ ಜಗತ್ತಿಗೆ ಇದನ್ನು ತೋರಿಸ್ಕೊಟ್ಟಿದ್ದಾರೆ. ಸಕಲ ಶಾಸ್ತ್ರಗಳು, ಸಕಲ ಉಪನಿಷತ್ತುಗಳದ್ದು ರಹಸ್ಯ ಇದೇನೆ. ಅದೆಲ್ಲ ಹೇಳೋದು ಈ ಒಂದು ಆತ್ಮಜ್ಯೋತಿಯ ಬಗ್ಗೆ, ಆತ್ಮದ ಅರಿವಿನ ಬಗ್ಗೆ ಹೇಳುತ್ತೆ. ಅಂಥ ರಹಸ್ಯವನ್ನು ಒಳಗೊಂಡಿರತಕ್ಕಂಥ ಏಕಶ್ಲೋಕಿ ಅನ್ನೋದೇ ಶಂಕರಾಚಾರ್ಯರ ಈ ಒಂದು ರಚನೆ. ಅಷ್ಟೇ ಅಲ್ಲ, ಶಂಕರರು ಅಂದರೆ ಯಾರು, ಏನು, ಅವರ ವಿದ್ವತ್ತೇನು, ಅವರ ಸಾಧನೆ ಏನು ಅಂತ ಅನ್ನೋದನ್ನೆಲ್ಲ ಒಂದೇ ಒಂದು ಶ್ಲೋಕದಲ್ಲಿ ಹೇಳ್ತಕ್ಕಂಥ ಆತ್ಮಸ್ವರೂಪದ ಕಥನ ಇದು ಅಂತಲೇ ವಿಶೇಷವಾಗಿದೆ. ಇಲ್ಲಿಗೆ ನಿಮಗೆಲ್ಲರಿಗೂ ಸಹ ಈ ಶ್ಲೋಕದ ಅರ್ಥ ಮನದಟ್ಟಾಯಿತು ಅಂತ ತಿಳ್ಕೊಳ್ತೀನಿ. ನಮಸ್ಕಾರ.